ಶಾಸಕ ಹಂಪನಗೌಡ ಬಾರದಲಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿ ಪ್ರತಿಭಟನೆ. ರಾಯಚೂರು ಜಿಲ್ಲೆಯ ಸಿನ್ನೂರು ತಾಲೂಕಿನ ಶಾಸಕ ಹಂಪನಗೌಡ ಬಾರದಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಲು ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೂ ಬೃಹತ್ ರ್ಯಾಲಿ ಮೂಲಕ ಶಾಸಕ ಹಂಪನಗೌಡರ ಭಾವಚಿತ್ರ ಹಿಡಿದು ರಸ್ತೆಯುದ್ದಕ್ಕೂ ಹಂಪನಗೌಡರ ಪರ ಘೋಷಣೆ ಕೂಗುತ್ತಾ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಹಾಕಿ ನಂತರ ಮಾತನಾಡಿದರು. ಶಾಸಕ ಹಂಪನಗೌಡರು ಸಿಂಧನೂರು ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿದ್ದು ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ಕೈತಪ್ಪಿತ್ತು. ಈಗ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ನಮ್ಮ ಸಿಂಧನೂರು ಕ್ಷೇತ್ರದ ಹಂಪನಗೌಡ ಬಾರದಲಿ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತವಾದ ಸ್ಥಾನಮಾನ ಕೊಡಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮಾಜದ ಏಕೈಕ ಪ್ರಭಾವಿ ಅನುಭವಿ ರಾಜಕಾರಣಿ ಈ ಬಾರಿ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಮುಂಬರುವ 2028 ಚುನಾವಣೆಯಲ್ಲಿ ದೊಡ್ಡ ಶಕ್ತಿ ಬರುತ್ತದೆ ಎಂದು ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯ ವರಿಷ್ಠರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ರಾಜಶೇಖರ ಪಾಟೀಲ್, ಕಾಜಿ ಮಲ್ಲಿಕ್, ಲಿಂಗಪ್ಪ ದಡೆಸೆಗೂರು, ಅನಿಲ್ ಕುಮಾರ್ ವೈ, ಶೇಖರಪ್ಪ ಗಿಣಿವಾರ, ನರೇಂದ್ರನಾಥ್ ಆರ್, ತಿಮ್ಮಯ್ಯ ನಾಯಕ್, ಶಫಿ ಉಲ್ಲಾ ಖಾನ್, ಮರಿಯಪ್ಪ ಜಾಲಿಹಾಳ್, ಅಶೋಕ್ ಉಮ್ಮಲ್ಲೋಟಿ, ಸೋಮನಾಥ್ ಸೋಲಂಗಿ, ಬಸವರಾಜ ಸಾಹುಕಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಇವತ್ತು ನಿರ್ಗಮಿಸುತ್ತಿರುವ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರ ಸರ್ಕಾರದಲ್ಲಿಯೇ ನಮಗೆ ಈ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಅನಿವಾರ್ಯ ಕಾರಣ ಮತ್ತು ಕೆಲವೊಂದು ಸಂದರ್ಭಕ್ಕನುಸಾರವಾಗಿ ಅವರಿಗೆ ಸಿಗಲಿಲ್ಲ. ಆದರೂ ಕೂಡ ಅವರು ಯಾವುದೇ ಒಂದು ಚಿತ್ತ ಬೇರೆ ಕಡೆ ಮಾಡದೆ ನಮ್ಮ ಈ ಒಂದು ಕಾರ್ಯಕರ್ತರ ಮತ್ತು ಕಾಂಗ್ರೆಸ್ಸಿನ ಹಿರಿಯ ಎಲ್ಲರೂ ಕೂಡ ಅನೇಕ ಸಲ ಬೇಜಾರುಗೊಂಡಾಗ ಅವರು ನಮ್ಮನ್ನೆಲ್ಲರನ್ನು ಸಮಾಧಾನಪಡಿಸಿ ಇರಲಿ, ಅವಕಾಶ ಬರುವವರಿಗೆ ಕಾಯೋಣ ಎನ್ನುತ್ತಾ ಇಲ್ಲಿವರೆಗೂ ಕೂಡ ಅವರು ಸಹಿಸಿಕೊಂಡು ಬಂದಿದ್ದಾರೆ. ನಮ್ಮ ಕಾರ್ಯಕರ್ತರು ಕೂಡ ಸಾಕಷ್ಟು ಆಶಾಭಾವನೆಯಿಂದ ಇಲ್ಲಿವರೆಗೂ ಕೂಡ ನಾವು ಆ ಒಂದು ಸಂದರ್ಭವನ್ನು ಕಾಯುತ್ತಾ ಇದ್ದೇವೆ. ಆದರೂ ಕೂಡ ಇವತ್ತು ನಮಗೆ ಸಚಿವ ಸ್ಥಾನ ಸಿಗಬೇಕು. ಆ ಒಂದು ಸ್ಥಾನವನ್ನು ನಮ್ಮ ಹಂಪನಗೌಡ ಸಾಹೇಬರಿಗೆ ಕೊಟ್ಟು ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ರಾಜ್ಯದ ಅಭಿವೃದ್ಧಿಗಳತ್ತ ಅವರಿಗೆ ಅವಕಾಶ ಮಾಡಿಕೊಡಬೇಕು. ಜೊತೆಗೇನೆ ಈವರೆಗೆ 5 ಸಲ ಏನು ಶಾಸಕರಾಗಿ ಅವರು ಆಯ್ಕೆಗೊಂಡರೂ ಕೂಡ ಈವರೆಗೆ ಅನೇಕ ಕೆಲವೊಂದು MSI ಆಗಲಿ ಯಾವುದೇ ಒಂದು ಜವಾಬ್ದಾರಿಯುತ ಸ್ಥಾನಗಳನ್ನು ಕೊಟ್ಟಾಗ ಅವರು ನಿಭಾಯಿಸಿ ಯಾವುದೇ ಒಂದು ಆರೋಪವಿಲ್ಲದೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಂಪನಗೌಡ ಸಾಹೇಬರು ಸಹನೆಯಿಂದ ಮತ್ತು ಸಹಮತದಿಂದ ಎಲ್ಲ ಸಮಾಜದ ಮತ್ತು ಕಾರ್ಯಕರ್ತರನ್ನು ಎಲ್ಲರೂ ಒಳಗೊಂಡಂತೆ ಈವರೆಗೂ ಕೂಡ ಅವರು ಎಲ್ಲರ ಒಕ್ಕಟ್ಟಿಗೆ ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಹಂಪನಗೌಡ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಸನ್ಮಾನ್ಯ ಶ್ರೀ ಹೈಕಮಾಂಡರಲ್ಲಿ ಮತ್ತು ವರಿಷ್ಠರಲ್ಲಿ ಮತ್ತು ಈಗಿನ ಏನು ಮುಖ್ಯಮಂತ್ರಿ ಆಗ್ತಕ್ಕಂಥ ಸನ್ಮಾನ್ಯ ಶ್ರೀ DK ಸಾಹೇಬರು ಕೂಡ ಈ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಮತ್ತು ನಮ್ಮೆಲ್ಲರ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾರದಲಿ ಸಾಹೇಬರಿಗೆ ಈ ಒಂದು ಹೊಸ ಸರ್ಕಾರದಲ್ಲಿ ಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಮತ್ತು ರಾಜ್ಯದ ಹೈಕಮಾಂಡ್ಗೆ ಮನವಿ ಕೊಡೋದಕ್ಕಾಗಿ ನಾವೆಲ್ಲ ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಯಾವೊಂದು ಕಾರಣಕ್ಕೆ ನಾವು ಹಂಪನಗೌಡ ಸಾಹೇಬರಿಗೆ ಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ಮುತ್ಸದ್ದಿ, ಸರಳ ಸಜ್ಜನಿಕೆಯ ಶಾಂತ ಸ್ವಭಾವದ ಮತ್ತು ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಏಕೈಕ ನಾಯಕ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾರದಲಿ ಸಾಹೇಬರು. ಇವ್ರನ್ನ ಮಂತ್ರಿ ಮಾಡೋದ್ರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು, ತಮ್ಮದೇ ಆದ ಹಿಡಿತವನ್ನು, ತಮ್ಮದೇ ಆದ ಅನುಯಾಯಿಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿ ಹಂಪನಗೌಡ ಸಾಹೇಬರು. ಇದರಿಂದ ಮುಂಬರುವ ದಿನಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಲಾಭ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಕೂಡ ಅವರನ್ನು ಮಂತ್ರಿಯನ್ನಾಗಿ ಮಾಡಬೇಕು. ಜೊತೆಗೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರತಕ್ಕಂಥ ಲಿಂಗಾಯತ ಸಮಾಜದ ಏಕೈಕ ಶ್ರೇಷ್ಠ ನಾಯಕ ಮತ್ತು ಸೀನಿಯರ್ ನಾಯಕ ಅಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾರದಲಿ ಸಾಹೇಬರು. ಹಾಗಾಗಿ ಎಲ್ಲ ಕಾರಣಗಳ ದೃಷ್ಟಿಯಿಂದ ಕೂಡ ಆದರೂ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾರದಲಿ ಸಾಹೇಬರನ್ನ ಮಂತ್ರಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ಜೊತೆಗೆ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಜೊತೆಗೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ನಾಯಕತ್ವ ಇರುವಂಥದ್ದು ಕೂಡ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾರದಲಿ ಸಾಹೇಬರಿಗೆ. ಹಾಗಾಗಿ ಎಲ್ಲ ಪಕ್ಷದ ಹಿರಿಯ ಹೈಕಮಾಂಡ್ಗಳಲ್ಲಿ ನಾವೆಲ್ಲ ಮತ್ತೊಮ್ಮೆ ಕೈ ಮುಗಿದು ವಿನಂತಿಯನ್ನು ಮಾಡ್ತೇವೆ. ಸಿಂಧನೂರು ತಾಲೂಕಿನ ಕಾರ್ಯಕರ್ತರು ತಮಗೆ ಋಣಿಯಾಗಿರ್ತೇವೆ. ದಯವಿಟ್ಟು ಹಂಪನಗೌಡ ಸಾಹೇಬರನ್ನ ಮಂತ್ರಿ ಮಾಡಿ ಅಂತಕ್ಕಂಥ ಮನವಿಯನ್ನ ನಾನು ಈ ಮೂಲಕ ಮಾಡೋದಕ್ಕೆ ಇಷ್ಟಪಡ್ತೇನೆ. ಬ್ಯೂರೋ ರಿಪೋರ್ಟ್, ಬಾಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369